ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಮಗೆ ಇಂಗ್ಲಿಷ್ ಗ್ರಾಮರ್ ವರ್ಡ್ಸ್ ಕಲಿಯುವುದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಷ್ಟೇ ಇಂಪಾರ್ಟೆಂಟ್ ನಮಗೆ ಇಂಗ್ಲಿಷ್ ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡೋದು ಕೂಡ ಇರುತ್ತೆ. ನಾವು ದಿನಾಲು 20ರಿಂದ 30 ವಾಕ್ಯಗಳನ್ನ ಬರೆದು ಪ್ರಾಕ್ಟೀಸ್ ಮಾಡಿ ನಮ್ಮ ಫ್ರೆಂಡ್ಸ್ಗಳ ಜೊತೆ ಅಥವಾ ಮನೆಯಲ್ಲಿ ಯಾರೋ ಒಬ್ಬರ ಜೊತೆ ಪ್ರಾಕ್ಟೀಸ್ ಮಾಡಿದರೆ ಅಂದ್ರೆ ಮಾತಾಡಿದರೆ ಇಂಗ್ಲಿಷ್ನ ಇನ್ನು ಫಾಸ್ಟ್ ಆಗಿ ಕಲಿಬಹುದು. ಅದಕ್ಕಾಗಿಯೇ ನಾನು ಈ ಒಂದು ವಿಡಿಯೋದಲ್ಲಿ ಕೆಲವು ದಿನನಿತ್ಯ ಯೂಸ್ ಆಗ್ತಕ್ಕಂಥ ಇಂಗ್ಲಿಷ್ ವಾಕ್ಯಗಳನ್ನ ತಗೊಂಡಿದ್ದೀನಿ. ಸೊ ವಿಡಿಯೋವನ್ನ ಕೊನೆವರೆಗೆ ನೋಡಿ ಅಂತ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಸೆಂಟೆನ್ಸ್ ನೋಡಿ, ನೀನು ಹೇಳುವುದನ್ನು ನಾನು ಒಪ್ಪಿಕೊಳ್ಳಲಾರೆ ಅಥವಾ ನೀನು ಹೇಳುವುದನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. ಈ ಒಂದು ವಾಕ್ಯವನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು? ಇದನ್ನು ನಾವು ಇಂಗ್ಲೀಷಲ್ಲಿ ಐ ಕಾಂಟ್ ಎಕ್ಸೆಪ್ಟ್ ವಾಟ್ ಯು ಸೇ. ನೀನು ಹೇಳುವುದನ್ನು ನಾನು ಒಪ್ಪಿಕೊಳ್ಳಲಾರೆ, ಐ ಕಾಂಟ್ ಎಕ್ಸೆಪ್ಟ್ ವಾಟ್ ಯು ಸೇ. ನೆಕ್ಸ್ಟ್ ನೋಡಿ, ಈ ಸಂಬಂಧದಲ್ಲಿ ನನಗೇನು ಗೊತ್ತಿಲ್ಲ ಅಂದರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನನಗೇನು ಗೊತ್ತಿಲ್ಲ. ಈ ಒಂದು ವಾಕ್ಯವನ್ನು ಯಾವ ರೀತಿ ಹೇಳ್ಬೋದು? ಐ ನೋ ನಥಿಂಗ್ ಇನ್ ದಿಸ್ ಕನೆಕ್ಷನ್. ಐ ನೋ ನಥಿಂಗ್ ಇನ್ ದಿಸ್ ಕನೆಕ್ಷನ್. ಈ ಸಂಬಂಧದಲ್ಲಿ ನನಗೇನು ಗೊತ್ತಿಲ್ಲ. ಮುಂದಿನ ವಾಕ್ಯ ನೋಡಿ, ನನಗೆ ಹೋಗಲು ಸಾಧ್ಯವಾಗಲಿಲ್ಲ. ನನಗೆ ಹೋಗಲು ಸಾಧ್ಯವಾಗಲಿಲ್ಲ. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು? ಐ ಕುಡಂಟ್ ಗೋ. ಐ ಕುಡಂಟ್ ಗೋ ಅಂದರೆ ನನಗೆ ಹೋಗಲು ಸಾಧ್ಯವಾಗಲಿಲ್ಲ. ಐ ಕಾಂಟ್ ಗೋ ಅಂದರೆ ನನಗೆ ಹೋಗಲು ಸಾಧ್ಯವಿಲ್ಲ. ಇದು ಪ್ರೆಸೆಂಟಲ್ಲಿ. ಪಾಸ್ಟಲ್ಲಿ ನನಗೆ ಸಾಧ್ಯ ಆಗಲಿಲ್ಲ ಅಂತ ಹೇಳಬೇಕಂದ್ರೆ ಇಂಗ್ಲೀಷಲ್ಲಿ ಐ ಕುಡಂಟ್ ಗೋ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಂಟೆನ್ಸ್, ನೀನು ಇದಕ್ಕೆ ಅವಕಾಶ ಕೊಡಬಾರದು. ಇದೇನಾಗ್ತಾ ಇದೆಯಲ್ಲ, ನೀನು ಇದಕ್ಕೆ ಅವಕಾಶ ಕೊಡಬಾರದು. ಇದನ್ನು ಯಾವ ರೀತಿ ಹೇಳ್ಬೋದು? ಯು ಶುಡ್ ನಾಟ್ ಅಲೌ ದಿಸ್. ಯು ಶುಡ್ ನಾಟ್ ಅಲೌ ದಿಸ್ ಅಂದರೆ ನೀನು ಇದಕ್ಕೆ ಅವಕಾಶ ಕೊಡಬಾರದು. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಇದೆ. ನಿನ್ನ ಶ್ರೀಮಂತಿಕೆ ಬಗ್ಗೆ ಹೆಮ್ಮೆ ಪಡಬೇಡ. ನೀನು ಶ್ರೀಮಂತ ಇದ್ದಿ, ನಿನ್ನ ಶ್ರೀಮಂತಿಕೆ ಬಗ್ಗೆ ಹೆಮ್ಮೆ ಪಡಬೇಡ. ಈ ಒಂದು ವಾಕ್ಯವನ್ನು ಯಾವ ರೀತಿ ಹೇಳ್ಬೋದು? ಯೋಚನೆ ಮಾಡಿ ಯಾವ ರೀತಿ ಹೇಳ್ಬೋದು ಅಂತ. ಇದನ್ನು ನಾವು ಇಂಗ್ಲೀಷಲ್ಲಿ ಡೋಂಟ್ ಬಿ ಪ್ರೌಡ್ ಆಫ್ ಯುವರ್ ರಿಚ್ನೆಸ್. ಡೋಂಟ್ ಬಿ ಪ್ರೌಡ್ ಆಫ್ ಯುವರ್ ರಿಚ್ನೆಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸೆಂಟೆನ್ಸ್, ಹಠ ಹಿಡಿಯಬೇಡ. ಚಿಕ್ಕ ಮಕ್ಕಳು ತುಂಬ ಹಠ ಹಿಡಿತಾರೆ, ನನಗೆ ಅದು ಬೇಕು ಇದು ಬೇಕು ಅಂತ. ಸೊ ಅವಾಗ ನಾವು ಏನಂತ ಹೇಳ್ತೀವಿ? ಹಠ ಹಿಡಿಯಬೇಡ, ಹಠ ಮಾಡಬೇಡ ಅಂತ. ಇದನ್ನು ಇಂಗ್ಲೀಷಲ್ಲಿ ನಾವು ಡೋಂಟ್ ಬಿ ಸ್ಟಬನ್ ಅಂತ ಹೇಳ್ತೀವಿ. ಸ್ಟಬನ್ ಅಂದರೆ ಹಠ ಹಿಡಿಯುವುದು ಅಂತ. ಡೋಂಟ್ ಬಿ ಸ್ಟಬನ್ ಅಂದರೆ ಹಠ ಹಿಡಿಯಬೇಡ. ಮುಂದಿನ ವಾಕ್ಯ, ಕ್ಷಮಿಸಿ, ನನಗೆ ಕೊಳ್ಳುವ ಸಾಮರ್ಥ್ಯ ಇಲ್ಲ. ಇದೊಂದು ವಸ್ತು ಇದೆ, ಅದಕ್ಕೆ ಕೊಳ್ಳುವ ಸಾಮರ್ಥ್ಯ ನನ್ನ ಹತ್ರ ಇಲ್ಲ ಅಂದರೆ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಅಂತ. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು? ಸಾರಿ ಐ ಕಾಂಟ್ ಬೈ ಇಟ್. ಸಾರಿ ಐ ಕಾಂಟ್ ಬೈ ಇಟ್. ಅಥವಾ ಇದನ್ನು ಇನ್ನೊಂದು ರೀತಿಯಲ್ಲಿ ಕೂಡ ಹೇಳ್ಬೋದು, ಸಾರಿ ಐ ಕಾಂಟ್ ಅಫೋರ್ಡ್ ಇಟ್. ಮುಂದಿನ ವಾಕ್ಯ, ನಾನು ನಿನಗೆ ಏನು ತೊಂದರೆ ಮಾಡಿದ್ದೇನೆ ಅಥವಾ ನಾನು ನಿನಗೆ ಏನು ತೊಂದರೆ ಕೊಟ್ಟಿದ್ದೇನೆ. ಈ ಒಂದು ವಾಕ್ಯವನ್ನು ಯಾವ ರೀತಿ ಹೇಳ್ಬೋದು? ವಾಟ್ ಹಾರ್ಮ್ ಅಥವಾ ವಾಟ್ ರಾಂಗ್ ಹ್ಯಾವ್ ಐ ಡನ್ ಟು ಯು. ವಾಟ್ ರಾಂಗ್ ಹ್ಯಾವ್ ಐ ಡನ್ ಟು ಯು. ಅಥವಾ ಇನ್ನೊಂದು ರೀತಿಯಲ್ಲಿ ವಾಟ್ ಹಾರ್ಮ್ ಹ್ಯಾವ್ ಐ ಡನ್ ಟು ಯು. ಮುಂದಿನ ವಾಕ್ಯ ನೋಡಿ, ನೀನು ನಿನ್ನ ರೀತಿ ನೀತಿಗಳನ್ನು ಸುಧಾರಿಸಿಕೊಳ್ಳಬೇಕು. ನೀನು ನಡೆಯುವ ರೀತಿ ಚೆನ್ನಾಗಿಲ್ಲ, ಸುಧಾರಿಸಿಕೊಳ್ಳಬೇಕು. ಈ ಒಂದು ವಾಕ್ಯವನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು? ಯು ವಿಲ್ ಹ್ಯಾವ್ ಟು ಮೆಂಡ್ ಯುವರ್ ವೇಸ್. ಮೆಂಡ್ ವೇಸ್ ಅಂದರೆ ನಮ್ಮ ನೀತಿ ರೀತಿಗಳನ್ನು ಸುಧಾರಿಸಿಕೊಳ್ಳುವುದು. ಯು ವಿಲ್ ಹ್ಯಾವ್ ಟು ಮೆಂಡ್ ಯುವರ್ ವೇಸ್. ಮುಂದಿನ ವಾಕ್ಯ ನೋಡಿ, ನನ್ನ ಕಣ್ಮುಂದೆ ಇರಬೇಡ, ಹೋಗ್ಬಿಡು. ನನ್ನ ಕಣ್ಮುಂದೆ ಇರಬೇಡ, ಹೋಗ್ಬಿಡು. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು? ಗೆಟ್ ಔಟ್ ಆಫ್ ಮೈ ಸೈಟ್. ಗೆಟ್ ಔಟ್ ಆಫ್ ಮೈ ಸೈಟ್ ಅಂದರೆ ನನ್ನ ಕಣ್ಮುಂದೆ ಕಾಣಿಸ್ಬೇಡ, ಕಣ್ಮುಂದಿಂದ ಎಕ್ಕಡೆ ಹೋಗ್ಬಿಡು. ನೆಕ್ಸ್ಟ್ ನೋಡಿ, ಹಾಳಾಗಿ ಹೋಗು, ಏನು ಬೇಕು ನಿನಗೆ ಅದು ಮಾಡು, ಹಾಳಾಗಿ ಹೋಗು, ನನಗೆ ಕೇಳಬೇಡ, ಈ ರೀತಿ ಹೇಳ್ತಾರೆ. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು? ಗೋ ಟು ಹೆಲ್. ಗೋ ಟು ಹೆಲ್ ಅಂದರೆ ಏನರ ಮಾಡ್ಕೋ, ಏನೇ ಮಾಡು, ನನ್ನ ಹತ್ರ ಬರಬೇಡ. ನೆಕ್ಸ್ಟ್ ನೋಡಿ, ನಾನು ಕೇವಲ ತಮಾಷೆ ಮಾಡ್ತಾ ಇದ್ದೆ. ಮನಸ್ಸಿಗೆ ಹಚ್ಕೊಳ್ಬೇಡಿ, ನಾನು ಕೇವಲ ತಮಾಷೆ ಮಾಡ್ತಾ ಇದ್ದೆ. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು? ಐ ವಾಸ್ ಜಸ್ಟ್ ಜೋಕಿಂಗ್. ಐ ವಾಸ್ ಜಸ್ಟ್ ಜೋಕಿಂಗ್. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಏನಾದರೂ ತಪ್ಪಾಗಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ನಾನೇನಾದರೂ ತಪ್ಪು ಮಾಡಿದರೆ ಅಂದರೆ ತಪ್ಪಾಗಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ಎಕ್ಸ್ಕ್ಯೂಸ್ ಮೀ ಇಫ್ ದೇರ್ ಹ್ಯಾಸ್ ಬೀನ್ ಎನಿ ಮಿಸ್ಟೇಕ್. ಎಕ್ಸ್ಕ್ಯೂಸ್ ಮೀ ಇಫ್ ದೇರ್ ಹ್ಯಾಸ್ ಬೀನ್ ಎನಿ ಮಿಸ್ಟೇಕ್. ಏನಾದರೂ ತಪ್ಪಾಗಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ಮುಂದಿನ ವಾಕ್ಯ, ನಿಮ್ಮ ಕ್ಷಮೆ ಬೇಡುತ್ತೇನೆ ಅಥವಾ ನಿಮ್ಮ ಕ್ಷಮೆ ಕೇಳುತ್ತೇನೆ. ನಾನು ತಪ್ಪು ಮಾಡಿದ್ದೇನೆ, ನಿಮ್ಮ ಕ್ಷಮೆ ಕೇಳುತ್ತೇನೆ. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು? ಐ ಬೆಗ್
ಯುವರ್ ಪಾರ್ಡನ್. ಐ ಬೆಗ್ ಯುವರ್ ಪಾರ್ಡನ್ ಅಂದರೆ ನಿಮ್ಮ ಕ್ಷಮೆ ಬೇಡುತ್ತೇನೆ. ಮುಂದಿನ ವಾಕ್ಯ ನೋಡಿ, ಕರೆ ಮಾಡುವುದಕ್ಕೆ ಆಗಲಿಲ್ಲ ಕ್ಷಮಿಸಿ. ಸ್ವಲ್ಪ ಬ್ಯುಸಿ ಇದ್ದೆ, ಕರೆ ಮಾಡುವುದಕ್ಕೆ ಆಗಲಿಲ್ಲ ಕ್ಷಮಿಸಿ. ಈ ಒಂದು ವಾಕ್ಯವನ್ನು ಯಾವ ರೀತಿ ಹೇಳ್ಬೋದು? ಐ ಆಮ್ ಸಾರಿ ಐ ಕುಡಂಟ್ ಕಾಲ್ ಯು. ಐ ಆಮ್ ಸಾರಿ ಐ ಕುಡಂಟ್ ಕಾಲ್ ಯು. ನೆಕ್ಸ್ಟ್ ಒಂದು ನೋಡಿ, ಪರವಾಗಿಲ್ಲ ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ. ಏನು ತಪ್ಪಾಗಿದೆ ಆಗಿದೆ, ಪರವಾಗಿಲ್ಲ ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು? ಡೋಂಟ್ ಬಿ ಸಾರಿ, ಇಟ್ ಡಸಂಟ್ ಮ್ಯಾಟರ್. ಡೋಂಟ್ ಬಿ ಸಾರಿ, ಇಟ್ ಡಸಂಟ್ ಮ್ಯಾಟರ್. ಮುಂದಿನ ವಾಕ್ಯ ನೋಡಿ, ಅದು ಆಕಸ್ಮಿಕವಾಗಿ ಆಯಿತು ಅಥವಾ ಸಂಭವಿಸಿತು. ಇದನ್ನು ಯಾವ ರೀತಿ ಹೇಳ್ಬೋದು? ಇಟ್ ಹ್ಯಾಪನ್ಡ್ ಬೈ ಮಿಸ್ಟೇಕ್. ಇಟ್ ಹ್ಯಾಪನ್ಡ್ ಬೈ ಮಿಸ್ಟೇಕ್. ಮುಂದಿನ ವಾಕ್ಯ ನೋಡಿ, ನಾನು ತಿಳಿಯದೆ ನಿಮ್ಮ ಮನಸ್ಸನ್ನು ನೋಯಿಸಿದರೆ ಕ್ಷಮಿಸಿ. ನಾನು ತಿಳಿಯದೆ ನಿಮ್ಮ ಮನಸ್ಸನ್ನು ನೋಯಿಸಿದರೆ ಕ್ಷಮಿಸಿ. ಈ ಒಂದು ವಾಕ್ಯವನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು? ಐ ಆಮ್ ವೆರಿ ಸಾರಿ ಇಫ್ ಐ ಹ್ಯಾವ್ ಅನ್ನೋಯಿಂಗ್ಲಿ ಹರ್ಟ್ ಯು. ಐ ಆಮ್ ವೆರಿ ಸಾರಿ ಇಫ್ ಐ ಹ್ಯಾವ್ ಅನ್ನೋಯಿಂಗ್ಲಿ ಹರ್ಟ್ ಯು. ಮುಂದಿನ ವಾಕ್ಯ ನೋಡಿ, ತಪ್ಪು ನಿಮ್ಮದಾಗಿರಲಿಲ್ಲ, ಬೇರೆ ಯಾರೊಬ್ಬರು ಮಾಡಿದ್ದು. ಇದನ್ನು ಯಾವ ರೀತಿ ಹೇಳ್ಬೋದು? ಇಟ್ ವಾಸ್ ನಾಟ್ ಯುವರ್ ಫಾಲ್ಟ್. ಇಟ್ ವಾಸ್ ನಾಟ್ ಯುವರ್ ಫಾಲ್ಟ್. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ನಿನಗೆ ನಾಚಿಕೆ ಆಗಬೇಕು. ಈ ಕೆಲಸ ಮಾಡಿದೆಯಲ್ಲ, ನಿನಗೆ ನಾಚಿಕೆ ಆಗಬೇಕು. ಈ ಒಂದು ವಾಕ್ಯವನ್ನು ಯಾವ ರೀತಿ ಹೇಳ್ಬೋದು? ಯು ಶುಡ್ ಬಿ ಅಶೇಮ್ಡ್. ಅಥವಾ ಇನ್ನೊಂದು ರೀತಿಯಲ್ಲಿ ಕೂಡ ಹೇಳ್ಬೋದು ಇದನ್ನು, ಶೇಮ್ ಆನ್ ಯು. ನೆಕ್ಸ್ಟ್ ಸೆಂಟೆನ್ಸ್, ನನಗೆ ನಿನ್ನ ಮುಖವನ್ನು ಪುನಃ ತೋರಿಸಬೇಡ. ನನಗೆ ನಿನ್ನ ಮುಖವನ್ನು ಪುನಃ ಅಥವಾ ಇನ್ನೊಮ್ಮೆ ತೋರಿಸಬೇಡ. ಈ ಒಂದು ವಾಕ್ಯವನ್ನು ಯಾವ ರೀತಿ ಹೇಳ್ಬೋದು? ಡೋಂಟ್ ಶೋ ಮೀ ಯುವರ್ ಫೇಸ್ ಅಗ್ಯಾನ್. ಡೋಂಟ್ ಶೋ ಮೀ ಯುವರ್ ಫೇಸ್ ಅಗ್ಯಾನ್. ನೆಕ್ಸ್ಟ್ ಒಂದು ನೋಡಿ, ಹುಚ್ಚರ ಥರ ಮಾತಾಡಬೇಡ. ಅಂದರೆ ಹುಚ್ಚರು ಯಾವ ರೀತಿ ಮಾತಾಡ್ತಾರೆ ಆ ರೀತಿ ಮಾತಾಡಬೇಡ ಅಂತ. ಇದನ್ನು ಇಂಗ್ಲೀಷಲ್ಲಿ ಡೋಂಟ್ ಟಾಕ್ ನಾನ್ ಸೆನ್ಸ್ ಅಂತ ಹೇಳ್ತೀವಿ. ಡೋಂಟ್ ಟಾಕ್ ನಾನ್ ಸೆನ್ಸ್. ಲೆಟ್ ಸಿ ಒನ್ ಮೋರ್ ಸೆಂಟೆನ್ಸ್. ಇದಕ್ಕೆಲ್ಲ ನೀನೇ ಕಾರಣ. ಇದೆಲ್ಲ ಆಗಿದ್ದು ಕಾರಣ ನೀನೇ. ಇದನ್ನು ಯಾವ ರೀತಿ ಹೇಳ್ಬೋದು? ಇಟ್ಸ್ ಆಲ್ ಬಿಕಾಸ್ ಆಫ್ ಯು. ಇಟ್ಸ್ ಆಲ್ ಬಿಕಾಸ್ ಆಫ್ ಯು. ಇದಕ್ಕೆಲ್ಲ ನೀನೇ ಕಾರಣ. ನೆಕ್ಸ್ಟ್ ಸೆಂಟೆನ್ಸ್, ಇದರಿಂದ ನೀನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇದರಿಂದ ನೀನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ಅಂದರೆ, ಯು ಕಾಂಟ್ ಎಸ್ಕೇಪ್ ಫ್ರಮ್ ದಿಸ್. ಯು ಕಾಂಟ್ ಎಸ್ಕೇಪ್ ಫ್ರಮ್ ದಿಸ್. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇವೆಲ್ಲ ವಾಕ್ಯಗಳನ್ನ ಬರೆದು ರಿಪೀಟೆಡ್ ಆಗಿ ಪ್ರಾಕ್ಟೀಸ್ ಮಾಡಿ ಅಂತ. ರಿಪೀಟೆಡ್ ಆಗಿ ಪ್ರಾಕ್ಟೀಸ್ ಮಾಡಿದರೆ ಇನ್ನೂ ಚೆನ್ನಾಗಿ ಈ ಒಂದು ವಾಕ್ಯಗಳನ್ನು ನೀವು ಬೇರೆಯವರ ಮುಂದೆ ಮಾತಾಡಬಹುದು. ಈ ವಿಡಿಯೋದಲ್ಲಿ ಇಷ್ಟೇನೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು.